ಕ್ಲಾಸ್ ಆಫ್ ಮೈಸೂರು ಅಂತ ಟೈಟಲ್ ಬಿಡುಗಡೆ ಮಾಡಿದ್ದೀವಿ. ಇದರಲ್ಲಿ ರಂಗಣ್ಣ ರಘು ಸರು, ತಬಲಾ ನಾನಿ ಸರ್, ತಾರಮ್ಮ, ದತ್ತಣ್ಣ, ಬಿರಾದರ್ ಸರ್ ಮತ್ತು ಶರತ್ ಸರ್ ಇದ್ದಾರೆ. ಇದರದ್ದು ಕ್ಯಾಮ್ರಾಮನ್ ಬಂದು ಎಸ್ ಕೆ ರಾವ್, ಮ್ಯೂಸಿಕ್ ಡೈರೆಕ್ಟರ್ ಬಂದು ಜೋ ಕೋಷ್ಟ ಅಂತ, ಹೊಂದಿಸಿ ಬರಿಯರಿ ಮತ್ತು ತೀರ್ಥರೂಪ ತಂದೆಯವರಿಗೆ ಮಾಡಿದ್ದವರು. ಆರ್ಟ್ ಬಂದು ಉಲ್ಲಾಸ್ ಹೈದೂರ್. ಎಕ್ಸಾಂಪಲ್ ರಿಟೈರ್ಮೆಂಟ್ ಅಂತೇನೋ ನಿಮ್ಮ ತಲೆಯಲ್ಲಿ ಬರ್ಬೋದು, ಮೈಸೂರು ಅದು ಇದು ಅಂತ. ಸೊ ಅದರ ಬೇಸ್ ಮೇಲೆ ಒಂದು ಕತೆ. ಅದು ಸರ್ ಕಂಟೆಂಟು ಸಿನಿಮಾ ಆದಮೇಲೆ ಗೊತ್ತಾಗುತ್ತೆ, ಅಲ್ಲಿವರೆಗೂ ಸೀಕ್ರೆಟಿವ್ ಆಗಿ ಇಟ್ಟಿದ್ದೀವಿ, ಸರಿನಾ? ಇವಾಗ ನೀವು ಯಾರು ಕೇಳಿದ್ರು ನಾನೇ ಹೇಳ್ತಾ ಇದ್ದೀನಿ. ಇಲ್ಲಿ ಏನಕ್ಕೆ ಆನೆಗಳನ್ನ ಇಟ್ಟಿದ್ದೀವಿ, ಚಾಮುಂಡಿ ತಾಯಿನ ಇಲ್ಲಿ 5 ಜನ ಮಾವು ತಂದಿರಿದ್ದಾರೆ. ಸೊ ಆನೆಗಳನ್ನ ಇಲ್ಲಿ 5 ಜನ ಘಟಾನುಘಟಿಗಳು ಆ್ಯಕ್ಟರ್ಸ್ ಯಾರ್ಯಾರಿದ್ದಾರೆ ಅವ್ರು 5 ಜನ. ದತ್ತಣ್ಣ, ಬಿರಾದರ್ ಸರ್, ರಂಗಣ್ಣ ರಘು ಸರ್, ತಬಲಾ ನಾನಿ ಸರ್, ಶರತ್ ಸರ್ ಆನೆಗಳನ್ನ ಡಿಪಿಕ್ಟ್ ಮಾಡ್ತಾರೆ, ಸರಿನಾ? ಕೆಳಗಡೆ ಮಾವು ತಂದಿರೋರು ಇವ್ರುಗಳಿಗೆ ಸಾರಥಿ ಥರ ಇರ್ತಾರೆ. ಅದರಲ್ಲೊಬ್ಬರು ವಿಜೇಂದ್ರ ಅಂತ ಇದ್ದಾರೆ ಹಿಂದಗಡೆ, ಅವರೊಬ್ಬರು ಜಗಪ್ಪ ಮತ್ತು ಮಾಂತೇಶ್ ಅವರು ಇರ್ತಾರೆ. ಇನ್ನಿಬ್ಬರು ಕಾಮಿಡಿ ಕಿಲಾಡಿಗಳು ಶಿವು ಮತ್ತು ಚಿಲ್ಲರ್ ಮಂಜ ಅವರು ಇರ್ತಾರೆ. ಆಮೇಲೆ ಇಲ್ಲಿ ಚಾಮುಂಡಿ ತಾಯಿ ಯಾರು ನೋಡ್ತಾ ಇದ್ದೀರಾ, ತಾಯಿ ಸ್ಥಾನದಲ್ಲಿರೋ ತಾರಮ್ಮ ಅವ್ರದ್ದು ಕ್ಯಾರೆಕ್ಟರ್. ಸರ್ ಕಂಪ್ಲೀಟ್ ಫ್ಯಾಮಿಲಿ ಡ್ರಾಮಾ. ನಿಮ್ಮ ಹಿಂದಗಡೆ ಪೋಸ್ಟರ್ ನೋಡ್ತಾ ಇದ್ರೆ ಏನೋ ಕಾಣಿಸುತ್ತೆ. ಇನ್ನೊಂದು 15 ದಿವಸಕ್ಕೂ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ, ಸರಿನಾ? ಎಲ್ಲ ಸಿನಿಮಾಗಳನ್ನು ಇವಾಗ ಇಂಗ್ಲೀಷ್ ಟೈಟ್ಲಿಗೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಕ್ಲಾಸ್ ಆಫ್ ಮೈಸೂರು ಅಂತ ಬರುತ್ತೆ. ಇಲ್ಲ ಸರ್, ನಮ್ಮ ಕತೆಗೆ ಕ್ಲಾಸ್ ಆಫ್ ಮೈಸೂರು ಬೇಕಾಗಿತ್ತು, ಅದಕ್ಕೆ ಕ್ಲಾಸ್ ಆಫ್ ಮೈಸೂರು ಅಂತ ಇಟ್ಟಿದ್ದೀವಿ. ಮೈಸೂರಿಗೆ ಸೇರಿದ್ದ ಕತೆ ಸ್ವಲ್ಪ. ಫೆಬ್ರವರಿ 2 ಶೂಟ್ಗೆ ಹೋಗ್ತೀವಿ, 2 ಶೆಡ್ಯೂಲಲ್ಲಿ ಮುಗಿಸ್ತೀವಿ. 40 ಡೇಸ್ ಒಳಗಡೆ ಕಂಪ್ಲೀಟ್ ಆಗುತ್ತೆ. 2 ಮಂತ್ಸ್ ಪೋಸ್ಟ್ ಪ್ರೊಡಕ್ಷನ್. ಗೋವಾ, ಮಂಗಳೂರು, ಕೂರ್ಗ್, ಆಮೇಲೆ ಬೆಂಗಳೂರು. ಸಿನಿಮಾ ಹೀರೋ ಕ್ಲಾಸ್ ಆಫ್ ಮೈಸೂರು. ಹೀರೋಯಿನ್ ಬೇಕಾಗಿದ್ದಾರೆ, ಹೀರೋಯಿನ್ನ ಹುಡುಕ್ತಾ ಇದ್ದೀವಿ. ಹೀರೋಯಿನ್ ಬೇಕು. ಇವ್ರು ಸುಮ್ಮನೆ 60 ವರ್ಷ ಅಂತ ಹೇಳಿದ್ರೆ ಬೆಂಗಳೂರಿಂದ ಗೋವಾವರೆಗೂ ಜರ್ನಿ ಇಕ್ಕೊಂಡವ್ರು ನಮ್ಮನ್ನು. ಒಂದು ಅದೇ ನಾವು ಲಾಸ್ಟ್ ಟೈಮ್ ಎಲ್ಲೋ ಹೇಳಿದಾಗ ಕ್ಲಾಸ್ ಆಫ್ ಮೈಸೂರು ಅಂತಂದರೆ ಇಲ್ಲ ಮೈಸೂರಿನವ್ರೆ ಅಂತಲ್ಲ, ಎಲ್ಲನೂ. ಈಗ ಬಿರದಾರಣ್ಣ ಒಂದು ಕಡೆ ಇರ್ತಾರೆ, ನಾಣಿಯವ್ರು ಒಂದು ಕಡೆ ಇರ್ತಾರೆ, ಕೊಡಗಿಂದ ಒಬ್ರು ಇರ್ತಾರೆ ಶರತ್ ಅವರು, ಪಕ್ಕ ಬೆಂಗಳೂರು ದತ್ತಣ್ಣ. ಪಂಚಭೂತಗಳು ಅವರೊಬ್ಬರೇ ಗಾಳಿ, ನಾವಿನ್ನ ನೀರು, ಬೆಂಕಿ, ಭೂಮಿ, ಆಕಾಶ ಒಬ್ಬೊಬ್ರು ಇದ್ದೀವಿ. ಇವ್ರಿಗೆಲ್ಲ ಒಂದು ರೀತಿ ಮಾಡಿ ತಂದು ನಾವು ಮುಂದೆ ನಿಂತ್ಕೊಳ್ಳೋದು ಜಡ್ಜ್ ಅವ್ರ ಮುಂದೆ, ತಾರಮ್ಮ ಅವ್ರ ಮುಂದೆ. ಈ ಥರದ್ದು ಒಂದು ಕತೆ ಬೇರೆ ಥರ ಮಾಡ್ಕೊಂಡಿದ್ದಾರೆ. ಒಂದು ವಯಸ್ಸಿನ ಒಂದು ಅಂದರೆ ಈ ವಯಸ್ಸು ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಒಂದು ಅನುಭವವನ್ನು ಅದೊಂದು ರಿಯಾಕ್ಟ್ ಮಾಡೋದಾಗ್ಬೋದು, ಮತ್ತು ಅದನ್ನು ಅದರಲ್ಲಿ ಇರೋದಾಗ್ಬೋದು, ಅದನ್ನು ಅನುಭವಿಸಿರೋದಾಗ್ಬೋದು, ಇವೆಲ್ಲನೂ ಹೆಚ್ಚು ಚೆನ್ನಾಗಿ ಗೌತಮ್ ಮಾಡ್ಕೊಂಡಿದ್ದಾರೆ. ಗೌತಮ್ ನಿರ್ಮಾಪಕರು ಹೌದು, ಆಮೇಲಿಂದ ನಿರ್ದೇಶಕರು ಹೌದು. ಸುಮಾರು ವರ್ಷಗಳಿಂದ ಕನ್ನಡದಲ್ಲಿ ಕೆಲಸ ಮಾಡಿದ್ದಾರೆ. ಈಗ ಹಿಂಗೆ ಮಾಡಿದ ತಕ್ಷಣ ನಾವು ಭಾಳ ಖುಷಿ ಆಯಿತು. ಯಾಕೆಂದರೆ ನಿಮ್ಗೆ ಗೊತ್ತು, ಅಂದರೆ ಇದಲ್ಲದ ಒಂದು ಪ್ರಾಯವಲ್ಲದ ಒಂದು ಕತೆಗಳನ್ನು ಯಾರೇ ಮಾಡ್ಕೊಂಬಂದ್ರೆ ಅದು ನಮಗೊಂದು ಖುಷಿ ಆಗುತ್ತೆ. ಅದು ನಾವು ಮಾಡ್ತಿದ್ದೀವಿ ಅಂತಲ್ಲ, ಕತೆ ಬರೀ ಆ ಏಜಲ್ಲೇ ಇರಲ್ಲ. 25-30 ವರ್ಷ ಆ್ಯಕ್ಚುಲಿ ಅಲ್ಲಿ ಜೀವನನೇ ಶುರುವಾಗಿರಲ್ಲಪ್ಪ. ಆವಾಗ ದಿ ಎಂಡ್ ಅಂತ ತೋರಿಸ್ಬಿಡ್ತಾರೆ ಲವ್ ಮಾಡಿದ ತಕ್ಷಣವೇ. ಆ್ಯಕ್ಚುಲಿ ಶುರುವಾಗೋದೇ ಅವಾಗಲ್ವಾ. ಆ ಥರದ್ದು ಕತೆಗಳು ಮಾಡ್ಕೊಂಬಂದಾಗ ಎಲ್ಲೋ ನಮ್ಗೆ ಒಂಥರ ಖುಷಿ ಆಯಿತು. ಗೌತಮ್ ವಿಶ್ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ ನಿಮಗೆ. ನಿಮ್ಮ ಈ ಜರ್ನಿ ಮತ್ತು ಈ ನಿರ್ಮಾಣ ಮತ್ತು ನಿರ್ದೇಶನ ಎರಡು ಹೀಗೆ ಸದಾ ಮುಂದುವರಿತಿರಲಿ. ಆಮೇಲೆ ನಮ್ಮ ಜೊತೆಗೆ ತುಂಬ ನಮ್ಗೆ ಇನ್ನೊಂದು ಖುಷಿಯಾಗಿದ್ದು ಅಂತಾರೆ ನಮ್ಮ ರಾವ್ ಅವರಿರೋದು. ಯಾಕೆಂದರೆ ಟಗರು ಪಲ್ಯ ನಾವು ಅದರದ್ದು ಒಟ್ಟು ಹೆಂಗೆ ವರ್ಕ್ ಮಾಡಿದ್ರು ಅಂತ ಗೊತ್ತಾಯಿತು. ನಾನು ಮೊನ್ನೆ ಮಾಡಿದ್ದು ZEE5 ಮಾರಿಗುಡಿ PRK ಪ್ರೊಡಕ್ಷನಿಂದ. ನಿಜವಾಗ್ಲೂ ತುಂಬ ತುಂಬ ನಮ್ಗೆ ಅದೆಲ್ಲ ಖುಷಿ ಕೊಟ್ಟಂಥ ಅಂದರೆ ಅವ್ರ ಕೆಲಸ ಆಗ್ಬೋದು, ನಮ್ಮನ್ನು ಪ್ಲೇಸ್ಮೆಂಟ್ ಮಾಡೋದು ರೀತಿ ಆಗ್ಬೋದು. ಈ ಒಂದು ಜೊತೆಗೆ ಅವರು ನಮಗೆ ಯಾರೋ ಅವ್ರು ಸೇರಿಕೊಂಡಿರೋದಾರ ಅವರೇ ಥ್ಯಾಂಕ್ ಯು. ಇನ್ನು ಅದು ಬಿಟ್ಟರೆ ನಿಮ್ಮ ಸಹಾನುಭೂತಿ, ನಿಮ್ಮ ಪ್ರೋತ್ಸಾಹ, ಕಥೆಯ ಹಿನ್ನೆಲೆ, ಅದರ ತಿರುಳು ಎಲ್ಲ ಈಗಾಗಲೇ ನಿಮಗೆ ಗೊತ್ತಾಗಿದೆ. ನಮ್ಮದು ಇಲ್ಲಿ ಜೊತೆಲೊಂದು ನಮ್ಮದು ಮರಿಯಾನೆ ಪುಟ್ಟ ಪಾತ್ರ ಮೈಸೂರು ಹೆಸರಿಟ್ಟಿದ್ದಾರೆ, ತುಂಬ ಖುಷಿ ಆಗುತ್ತೆ. ಇನ್ನು ಮಿಕ್ಕಿದೆಲ್ಲ ವಿಷಯ ಗೊತ್ತಿದೆ. ಎಲ್ಲ ಪಾತ್ರಧಾರಿಗಳು ನಾವು ವಯಸ್ಸಾದ ಮೇಲೆ ಯಾರು ಸುಖವಾಗಿರ್ತಾರೆ ಅವರು ಪುಣ್ಯವಂತರಂತೆ, ಎಲ್ಲೋ ಕೇಳಿದ್ದೀವಿ ನಾವು ಇದನ್ನು.
ವಯಸ್ಸಿದ್ದಾಗ ಎಲ್ಲ ನಾವೇ ಮಾಡ್ಕೊಂಡ್ಬಿಡ್ತೀವಲ್ಲ, ನೀರು ತೊಗೊಳ್ಳೋದು, ಹೋಗೋದು, ಬರೋದು ಎಲ್ಲ. ಆದಮೇಲೆ ಇದೆಯಲ್ಲ, ಅದು ಹೆಂಗಿರುತ್ತೆ ಅದನ್ನು ಗೌತಮ್ ಸರ್ ಕನಸು ಕಂಡಿದ್ದಾರೆ. ಸರಿ, ರಾವ್ ಸರ್ ಸೇರ್ಪಡೆ, ನಾವು ಸೇರ್ಪಡೆ ಅವರಿಗೆ ಫಸ್ಟ್ ಟೈಮ್ ಅವ್ರ ಜೊತೆಲಿ ವರ್ಕ್ ಮಾಡ್ತಾಯಿದ್ದೀವಿ. ತಾರಮ್ಮ ಇದ್ದಾರೆ, ಆಮೇಲೆ ನಮ್ಮ ದತ್ತಣ್ಣ ಸರ್ ನಮ್ಮ ಲೀಡ್ರು, ಬಿರಾದರ್ ಸರು ಮಠದಿಂದನೂ ನಾವು ಜೊತೆಲಿದ್ದೀವಿ. ಹೌದೌದು. ಶರತ್ ಸಾರು, ನಾನು, ರಗಣ, ನಾವೆಲ್ಲ ಗೋಧೂಳಿ ಸೀರಿಯಲಿಂದ ಬಂದಿದ್ದ ಟೀಮ್ ಅದು. ಅವತ್ತಿಂದನೂ ದೇವರು ಹೀಗೆ ಇಟ್ಟಿದ್ದಾರೆ. ಚೆನ್ನಾಗಿದೆ, ಕತೆ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಗೌತಮ್ ಸರ್ ಅವರು ನಿರ್ಮಾಪಕರು ಮತ್ತು ನಿರ್ದೇಶಕರಾಗಿ ಪಾದಾರ್ಪಣೆ ಮಾಡ್ತಿರೋದ್ರಿಂದ ಅವರಿಗೆ ಒಳ್ಳೆಯದಾಗಲಿ. ಬಂಡಿ ಮಾಂಕಳಮ್ಮ ಎಲ್ರಿಗೂ ಒಳ್ಳೇದು ಮಾಡಲಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲಿರಲಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಕ್ಲಾಸ್ ಆಫ್ ಮೈಸೂರು ಕತೆ ಹೊಸತನ ಇದೆ. ಕತೆ ತಕ್ಕಂತೆ ಕಲಾವಿದರು ಆಯ್ಕೆ ಮಾಡಿದ್ದಾರೆ. ಬಂಡಿ ಮಹಾಕಾಳಿ ತಾಯಿಯ ಆಶೀರ್ವಾದದಿಂದ ಇಲ್ಲಿ ಪೂಜೆ ಮಾಡಿದ್ದಾರೆ. ನಿರ್ದೇಶಕರಿಗೆ ಮತ್ತು ನಿರ್ಮಾಪಕರು ಅವರೇ. ಎಲ್ರಿಗೂ ಒಳ್ಳೆಯದಾಗಲಿ, ಕ್ಲಾಸ್ ಆಫ್ ಮೈಸೂರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾಡ್ತೀನಿ. ಕ್ಲಾಸ್ ಆಫ್ ಮೈಸೂರು ಭಾಳ ಕ್ಲಾಸಿಕ್ ಆಗಿರುವಂಥ ಒಂದು ಹಿನ್ನೆಲೆ ಇರುವಂಥ ಒಂದು ಕತೆ ಮಾಡಿಕೊಂಡಿದ್ದಾರೆ. ಆಮೇಲೆ ಕ್ಲಾಸ್ ಆ್ಯಕ್ಟರ್ಸ್ಗಳ ಒಂದು ಸಮಾಗಮ. ನಮ್ಮ ಬಗ್ಗೆ ನಾವೇ ಹೇಳ್ಕೋಬಾರ್ದು, ಬಟ್ ನನಗೆ ಖುಷಿ ಏನಪ್ಪ ಅಂತಂದರೆ ನಾವೆಲ್ಲ ಸೇರಿ ಬಹಳ ದಿವಸ ಆಗಿತ್ತು. ತಾರಮ್ಮ ಅವರು, ರಘುಜಿ, ನಾಣಿ ಸರು, ಬಿರಾದರ್ ಸರು, ದತ್ತಣ್ಣ ಅವರು. ಸೊ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವೆಲ್ಲರೂ ಮತ್ತೆ ಸೇರಿ ಒಂದು ಸಿನಿಮಾಗೆ ಕೆಲಸ ಮಾಡ್ತೀವಿ ಅನ್ನೋದು ಭಾಳ ಖುಷಿ ಕೊಡ್ತಾ ಇರುವಂಥ ಒಂದು ವಿಚಾರ. ಭಾಳ ಒಳ್ಳೆ ಪಾತ್ರವನ್ನು ನಮ್ಮ ಗೌತಮ್ ಬಸವರಾಜ್ ಅವರು ಕೊಟ್ಟಿದ್ದಾರೆ. ನಾನಂತೂ ಇದುವರೆಗೂ ಆ ಪಾತ್ರ ಮಾಡಿಲ್ಲ. ಅಷ್ಟರ ಮಟ್ಟಿಗಂತೂ ನಿಮ್ಮ ಮುಂದೆ ಹೇಳ್ಕೊಳ್ಳೋಕ್ಕೆ ನನಗೆ ಖುಷಿಯಾಗುತ್ತೆ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಪ್ರಚಾರ ಬಸವರಾಜ್ ಮೇಲೆ, ಈ ಚಿತ್ರದ ಮೇಲೆ, ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ಸ್ ಹೇಳ್ತೀನಿ. ನಮಸ್ಕಾರ. ಥ್ಯಾಂಕ್ ಯು. ಮಹಾಬಂಡಿ ಕಾಳಿ ತಾಯಿಯ ಪಾದಾರವಿಂದಗಳಿಗೆ ಶೀರ್ಷಾಷ್ಟಾಂಗ ಮಾಡ್ತಾ ನಮ್ಮ ಇಡೀ ಟೀಮ್. ಗೌತಮ್ ಈ ಚಿತ್ರದ ನಿರ್ಮಾಪಕರು ಮತ್ತು ನಿರ್ದೇಶಕರು ತುಂಬ ಚೆನ್ನಾಗಿ ಕಥೆ ಮಾಡ್ಕೊಂಡಿದ್ದಾರೆ. ಎಲ್ರಿಗೂ ಸಂದೇಹ ಇರೋ ಥರ ಇದು ಯಂಗ್ಸ್ಟರ್ ಸಿನಿಮಾನ, ಓಲ್ಡ್ ಸಿನಿಮಾನ, ರಿಟೈರ್ಡ್ ಸಿನಿಮಾನ, ಅದು ಯಾವುದೂ ಅಲ್ಲ. ಎಲ್ಲವೂ ಬಹಳ ಮುಖ್ಯವಾದ ಪಾತ್ರಗಳು. ಒಂದೊಂದು ಪಾತ್ರಕ್ಕೂ ಅದರ ಹಿಂದಿನ ಕಥೆ ಇದೆ. ಒಂದೊಂದು ಪಾತ್ರಕ್ಕೂ ಅದರದೇ ಆದಂಥ ಗಾತ್ರ ಇದೆ. ಒಂದೊಂದು ಪಾತ್ರಕ್ಕೂ ಅದೇ ಅಂತ ಡೈಮೆನ್ಷನ್ ಮಾಡಿದ್ದಾರೆ. ಗೌತಮ್ಗೆ ಈ ಥರದ ಒಂದು ಸಬ್ಜೆಕ್ಟ್ ಹೆಂಗೆ ಅವ್ರಿಗೆ ಬಂತು ತಲೆಗೆ ಅನ್ನೋದೇ ನಮಗೆ ಭಾಳ ಆಶ್ಚರ್ಯ. ಒಂದು ಸತಿ ಕಥೆ ಹೇಳಿದಾಗ ಇದನ್ನು ಹೆಂಗೆ ನೆನೆಸ್ಕೊಡ್ರಿ, ಇದನ್ನು ಹೆಂಗೆ ಇದು ಮಾಡಿದ್ರಿ ಅಂತ ಹೇಳಿ. ಯಾಕಂದರೆ ಒಬ್ಬ ನಿರ್ದೇಶಕ ಮತ್ತು ನಿರ್ಮಾಪಕನಾಗೂ ನಿರ್ದೇಶಕನಾಗೂ ಯಾರಾದೊಂದು ಸಿನಿಮಾ ಮಾಡಬೇಕು ಅಂತಂದರೆ ನಮ್ಮದೊಂದು ಫಾರ್ಮುಲಾ ಥರದ ಒಂದು ಇರುತ್ತವೆ. ಒಂದಷ್ಟು ಲವ್ ಸಾಂಗು, ಅದೊಂದು ಇನ್ನೊಂದು ರೊಮ್ಯಾಂಟಿಕ್ ಸಾಂಗು, ಇನ್ನೇನೋ ಸಾಂಗು, ಇನ್ನೇನು ಅದು ಇದು ಫೈಟು, ಇಂಥವೆಲ್ಲ ಇರೋದ್ರ ಜೊತೆಗೆ ಈ ಥರದ ಒಂದು ವಿಶಿಷ್ಟವಾದ ಸಬ್ಜೆಕ್ಟ್ನ ಆರಿಸೋದಿದೆಯಲ್ಲ, ಅದು ದೊಡ್ಡ ಚಾಲೆಂಜ್ ಯಾವುದೇ ಒಬ್ಬ ನಿರ್ದೇಶಕನಿಗೆ. ಅದರಲ್ಲೂ ಇಂತಹ ಮಹಾನ್ ಕಲಾವಿದರನ್ನು ಕೂರಿಸೋದಿದೆಯಲ್ಲ, ಅದೊಂದು ಇನ್ನೊಂದು ಚಾಲೆಂಜ್. ಯಾಕಂದರೆ ಎಲ್ಲರೂ ಕೂಡ ಬ್ಯುಸಿ ಆರ್ಟಿಸ್ಟ್ಗಳು. ಎಲ್ಲರೂ ಕೂಡ ಅವರವರ ಕ್ಷೇತ್ರದಲ್ಲಿ ಅವರು ನಿಜವಾಗ್ಲೂ ದೊಡ್ಡ ಸಾಧನೆಗಳನ್ನು ಮಾಡಿ ಬಂದಂಥವ್ರು. ದತ್ತಣ್ಣವರಾಗಲಿ, ನಮ್ಮ ಇವರು, ನಮ್ಗೆ ಯಾವಾಗಲೂ ಇವನು ಜ್ಞಾಪಕ ಬರೋದು, ನಮ್ಮ ಟಗರು ಪಲ್ಯದಲ್ಲಿ ದಿನಕ್ಕೆ ನಾವು 350 ಮೆಟ್ಲು ಇಳಿತಾ ಇದ್ವಿ, 350 ಮೆಟ್ಲು ಹತ್ತುತ್ತಾ ಇದ್ವಿ. ನನಗೆ ಗೊತ್ತಿರಲಿಲ್ಲ, ಪರ್ಮಿಷನ್ ಕೊಡಿಸಿದ್ದು ನಾನೇ ಆಗ್ಬಿಟ್ಟಿದ್ನಲ್ಲ ಅವಾಗ. ಸೊ ಅದು ಆಮೇಲೆ ಗೊತ್ತಾಯಿತು, ಇವನು ಒಬ್ಬನೇ ಕಣಪ್ಪ ಅಷ್ಟು ಬೇಗ ಓಡೋಗ್ತಾ ಇದ್ದವನು. ನೀವು ಅಂದಿಯಲ್ಲಪ್ಪ ರಿಟೈರ್ಡು, ನಾವು ಯಾರು ಹತ್ತಕ್ಕೆ ಇಳಿಯೋಕ್ಕಾಗ್ತಿರ್ಲಿಲ್ಲ, ಯಾರೂ ಇಲ್ಲ, ನೀನು ಹತ್ತಕ್ಕಾಗ್ತಿರ್ಲಿಲ್ಲ. ಅವರು ಓಡಿ ಒಂದು 2 ನಿಮಿಷದಲ್ಲಿ ಓಡೋಗ್ಬಿಡೋರು ನಮ್ಮ ಬೀರಾದರವರು. ಆಮೇಲೆ ಶರತ, ರಘು ಬಗ್ಗೆ ಏನು ಹೇಳಿ, ಅವನು ನನಗೆ ದೊಡ್ಡಪ್ಪ, ಅಣ್ಣ ಎಲ್ಲನೂ ಅವನು. ಇವನು ತಬಲ ಅಲ್ಲ, ಇವನು ಗೊತ್ತಲ್ಲ. ಸೊ ಎಲ್ಲರೂ, ಆಮೇಲೆ ಈ ಎಲ್ಲರನ್ನು ಕೂಡ ಹಾಕೋದಿದೆಯಲ್ಲ ದೊಡ್ಡ ಚಾಲೆಂಜ್. ಅದು ಹಿಂಗೆ ಗೌತಮ್ ಸಾಧನೆ ಮಾಡಿದ್ರು. ಇನ್ನೊಂದು, ಸೃಷ್ಟಿಗೂ ತಾಯಿನೇ ಕಾರಣ ಆಗ್ತಾಳೆ, ಅದ್ರಿಗೆ ಮಕ್ಕಳಿಗೆ ಅರ್ಥ ಕೊಡೋದ್ರಲ್ಲೂ ತಾಯಿಯೇ ಕಾರಣ ಆಗಿರ್ತಾಳೆ. ಜೀವನವನ್ನು ನಡೆಸೋದಕ್ಕೂ ಕೂಡ ತಾಯಿಯೇ ಕಾರಣ ಆಗಿರ್ತಾಳೆ. ಜೀವನವನ್ನು ಸರಿದಾರಿಗೆ ತರೋದು ಕೂಡ ತಾಯಿಯೇ ಕಾರಣ ಆಗಿರ್ತಾರೆ. ಕೆಲವು ಸತಿ ತಪ್ಪು ದಾರಿ ತರೋಕ್ಕೂ ಕೂಡ ಹೆಣ್ಮಕ್ಳು ಸ್ವಲ್ಪ ಕಾರಣ ಆಗಿರ್ತಾರೆ. ಆದರೆ ಮತ್ತೆ ತರೋದು ತಾಯಿ ಅಂತಂದಾಗ ಒಂದು ಇಡೀ ಚಿತ್ರವನ್ನು ಸಂಪೂರ್ಣವಾಗಿ ಬಂದು ಒಂದು ತಾಯಿಯ ಮಡಲಲ್ಲಿ ಅರ್ಪಿಸೋದಿದೆಯಲ್ಲ, ಅದು ನಿಜವಾಗ್ಲೂ ಎಂಥ ಒಳ್ಳೆಯ ಥಾಟ್. ಅದು ತುಂಬ ಥ್ಯಾಂಕ್ಸ್ ಗೌತಮ್, ನನ್ನನ್ನು ಆರಿಸಿದ್ದಕ್ಕಾಗಿ ಈ ಪಾತ್ರಕ್ಕೆ, ಮತ್ತು ಇಷ್ಟು ಜನರ ಮಹಿಳೆಯರ ಜೊತೆ ಪಾತ್ರ ಮಾಡಿದ್ದಕ್ಕಾಗಿ. ರಾವ್ ಎದ್ದಳು ಒಂಚೂರು.
ನಮ್ಮ ಕ್ಯಾಮ್ರಾಮನ್ ಈಗ ಇದರಲ್ಲಿ ಟಗರು ಪಲ್ಯದಲ್ಲಿ ಕೂಡ ಬಹಳ ಕಷ್ಟಪಟ್ಟು ಕೆಲಸ ಮಾಡಿದವನು, ಮತ್ತು ನಾವೆಲ್ಲ ಇಷ್ಟಪಟ್ಟು ಅವನ ಜೊತೆ ಕೆಲಸ ಮಾಡ್ತೀವಿ. ತುಂಬ ಟ್ಯಾಲೆಂಟೆಡ್ ಹುಡುಗ. ಅವ್ರ ಜೊತೆ ಮತ್ತು ಇನ್ನು ಹಲವಾರು ಜನರು, ಇನ್ನು ಜಗ್ಗಪ್ಪ, ಇವರು ತುಂಬ ಕಾಮಿಡಿ ಆರ್ಟಿಸ್ಟ್ಗಳು ಇದರಲ್ಲಿದ್ದಾರೆ, ಒಳ್ಳೊಳ್ಳೆ ಪಾತ್ರಗಳಿದೆ. ಮೈಸೂರನ್ನು ಒಂದು ಸಾಂಕೇತಿಕವಾಗಿ ತಗೊಂಡು, ಅಂದರೆ ಮೊದಲೆಲ್ಲ ನಮ್ಮ ರಾಜ್ಯವನ್ನು ಏನಂತಿದ್ರು, ಮೈಸೂರು ರಾಜ್ಯ ಅಂತಲೇ ಅಂತ ಇದ್ರು. ಅದಾದಮೇಲೆ ರಾಜಧಾನಿ ಬೆಂಗಳೂರು ಆಯಿತು, ಆಮೇಲೆ ಕರ್ನಾಟಕ ಆಯಿತು, ಅದೆಲ್ಲ ನಿಮಗೆ ಗೊತ್ತೇ ಇದೆ ಹಿಸ್ಟ್ರಿ. ಒಂದು ಮೈಸೂರನ್ನೇ ಟೈಟ್ಲಾಗಿ ಇಟ್ಕೊಂಡು ಮಾಡೋದಿದೆಯಲ್ಲ, ಅದು ಅತ್ಯಂತ ಜವಾಬ್ದಾರಿಯಾದ ಒಂದು ಕೆಲಸ. ಅಂಥ ಒಂದು ಟೈಟಲ್ನ ಇಟ್ಕೊಂಡು ಈ ಸಿನಿಮಾನ ಪ್ರಾರಂಭ ಮಾಡಿದ್ದಾರೆ. ಆಗಲೇ ರಘು ಬಹಳ ಚೆನ್ನಾಗಿ ಹೇಳ್ದ, ಈಗಿನ ಸಿನಿಮಾಗಳ ಪರಿಸ್ಥಿತಿ ಏನು ಅಂತಂತಂದರೆ, ಎಷ್ಟು ಕಷ್ಟಪಟ್ಟು ನಿರ್ಮಾಪಕರು ದುಡ್ಡು ತಂದು ನಮಗೆಲ್ಲ ಕಲಾವಿದರನ್ನು, ತಂತ್ರಜ್ಞರನ್ನು ಸಾಕಿ ಸಲಹಿ ಅದನ್ನು ರಿಲೀಸ್ ಮಾಡಿ ಥಿಯೇಟ್ರಲ್ಲಿ ತಂದು ಹೆಂಗಾಗೋಗಿದೆ ಅಂದರೆ ಜನರನ್ನು ತರಬೇಕಾಗೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಎಷ್ಟೇ ಒಳ್ಳೆ ಸಿನಿಮಾಗಳಾದರೂ ಭವಿಷ್ಯ ಇಲ್ವೇನೋ ಅನ್ನೋ ಥರ ಆಗೋಗಿದೆ. ಈ ಪರಿಸ್ಥಿತಿ ಎಲ್ಲಿಂದ ಮೂಲ ಸ್ಟಾರ್ಟ್ ಆಯಿತು ಅಲ್ಲಿ ಎಚ್ಚರಗೊಳ್ಳಿಲ್ಲ ನಾವು. ಈಗ ಸಾಂಸ್ಕೃತಿಕ ಲೋಕದಲ್ಲಿ ಬಂದಿದೆ. ಅದು ಸಾಂಸ್ಕೃತಿಕ ಲೋಕದಲ್ಲಿ ಸಿನಿಮಾವೂ ಒಂದು ಭಾಗ, ಅದರಲ್ಲೂ ಮುಖ್ಯ ಭಾಗ. ಸಿನಿಮಾದಲ್ಲಿ ಒಂದೇ ಕ್ಷೇತ್ರದಲ್ಲಿ ನಮಗೆ ಹಾಡು, ಕಲೆ, ಸಂಗೀತ, ನೃತ್ಯ ಎಲ್ಲವನ್ನು ಸಮಗ್ರವಾದ ಕಲೆ ಯಾವುದಾದ್ರೂ ಒಂದಿದ್ದರೆ, ಅಥವಾ ವಿದ್ಯೆಯೂ ಬಲ್ಲದವನು ಅರ್ಥ ಮಾಡಿಕೊಳ್ಳುವಂಥ ಒಂದು ಕಲೆ ಏನಾದರೂ ಇದ್ದರೆ ಅದು ಸಿನಿಮಾ. ಆ ಸಿನಿಮಾ ಸಂಸ್ಕೃತಿಯನ್ನು ಎಲ್ಲಾದರೂ ಒಂದು ಪ್ರದೇಶವನ್ನು ಹಾಳು ಮಾಡಬೇಕು ಅಂದರೆ ಅಲ್ಲಿನ ಸಂಸ್ಕೃತಿಯನ್ನು ಹಾಳು ಮಾಡಿ ಅಂತಾರೆ. ಆ ಮಟ್ಟಕ್ಕೆ ನಾವು ಬಂದು ತಲುಪಿದ್ದೀವಿ. ಇದು ಬಹಳ ಎಚ್ಚರಿಕೆಯ ಗಂಟೆ. ಇಡೀ ದೇಶಕ್ಕಲ್ಲ, ನಮ್ಮ ರಾಜ್ಯಕ್ಕಲ್ಲ, ನಮ್ಮ ಪ್ರದೇಶಕ್ಕಲ್ಲ, ಎಲ್ಲದೂ ಭಾಷೆಯಿಂದ ಹಿಡಿದು ನಾವು ಈಗ ಎಚ್ಚರಗೊಳ್ಳದೇ ಇದ್ದರೆ ನಾವು ಎಲ್ಲಿಗೆ ಹೋಗ್ತೀವಿ ಅಂತ ನಮಗೆಲ್ಲರಿಗೂ ಅದೊಂದು ಅರಿವು ಇರಬೇಕು. ಆ ಅರಿವನ್ನು ಜಾಗೃತಿ ಮೂಡಿಸೋದು ನಿಮ್ಮ ಜವಾಬ್ದಾರಿ, ನಮ್ಮೆಲ್ಲರೂ ಸೇರಿ. ಆ ಮಾತನ್ನು ಬಹಳ ಚೆನ್ನಾಗಿ ರಘು ಹೇಳ್ದ. ಈ ಜವಾಬ್ದಾರಿಯುತವಾಗಿ ನಾವು ತಗೊಳ್ಳೋಣ. ಮತ್ತೊಮ್ಮೆ ಮಗದೊಮ್ಮೆ ಈ ಸಂಸ್ಥೆಗೆ ಈ ಚಿತ್ರ ತುಂಬ ದೊಡ್ಡ ಯಶಸ್ಸು ಕಾಣಲಿ. ಈ ಚಿತ್ರ ಒಂದು ಮಾರ್ಕ್ ಕೊಡುವಂಥ ಸಿನಿಮಾ ಆಗಲಿ. ಈ ಚಿತ್ರದಿಂದ ಒಬ್ಬ ಜ್ಞಾನೋದಯ ಆಗುವಂಥ ಚಿತ್ರ ಆಗಲಿ. ಈ ಚಿತ್ರದಿಂದ ಎಲ್ಲರೂ ನಮ್ಮವರು, ಎಲ್ಲರೂ ನಮ್ಮವರು ಅನ್ನೋ ಭಾವನೆ ಹುಟ್ಟಲಿ ಅಂತ ನಾನು ಕೇಳ್ಕೊಳ್ತೀನಿ. ನಮಸ್ಕಾರ. ತಾರಾ ಅವರು ಇಷ್ಟು ವ್ಯಾಪಕವಾಗಿ ಎಲ್ಲ ವಿಷಯಗಳನ್ನು ಹೇಳಬೇಕಾದಷ್ಟನ್ನು ಹೇಳಿದ್ದಾರೆ. ಅದರ ಮುಂದೆ ನಾನೇನು ಹೇಳಬೇಕಾಗಿಲ್ಲ. ಒಂದು ಒಳ್ಳೆಯ ಚಿತ್ರಕ್ಕೆ ನಾಂದಿ ಹಾಡಿದ್ದಾರೆ. ಅದು ಸುಸೂತ್ರವಾಗಿ ನಡೀಲಿ, ಚೆನ್ನಾಗಿ ಮುಂದುವರಿಯಲಿ, ಜನ ಅದನ್ನು ನೋಡಿ ಸಂತೋಷ ಪಡಲಿ ಅಂತ ಹಾರೈಸ್ತೀನಿ.